ಸರ್ವೇ ಭವಂತು ಸುಖಿನಃ. ಇಂದಿನ ಭಕ್ತಿ ಸಂದೇಶವನ್ನು ನೋಡೋಣ. ಸದೃಶಂ ಚೇಷ್ಟತೆ ಸ್ವಸ್ಯಾಹ ಪ್ರಕೃತೆ ಜ್ಞಾನವಾನಪಿ ಪ್ರಕೃತಿಂ ಯಾಂತಿ ಭೂತಾನಿ ನಿಗ್ರಹ ಕಿಂ ಕರಿಷ್ಯತಿ. ಈಗ ಅರ್ಜುನನ ಪ್ರಶ್ನೆ ಏನಿತ್ತು ಅಂತಂದರೆ, ನೀನು ಯೋಗವನ್ನು ಶಂಸನೆ ಮಾಡ್ತಾ ಇದ್ದೀಯ, ಬುದ್ಧಿಯನ್ನು ಪ್ರಶಂಸೆ ಮಾಡ್ತಾ ಇದ್ದೀರಾ, ಹಾಗಾದರೆ ನಾನು ಕೆಲಸ ಯಾಕೆ ಮಾಡಬೇಕು? ಬುದ್ಧಿವಂತಿಕೆಯಿಂದ ನಾನು ನಿನ್ನ ಧ್ಯಾನವನ್ನು ಮಾಡ್ತಾ ಕೂತ್ಕೊಂಡ್ಬಿಡ್ತೀನಿ, ಎಷ್ಟಿದ್ರೂ ಯೋಗವನ್ನು ನೀನು ಹೇಳ್ತಾ ಇದ್ದೀಯ, ಧ್ಯಾನ ಮಾಡ್ತಾ ಕೂತ್ಕೊಳ್ತೀನಿ, ಕೆಲಸ ಯಾಕೆ ಮಾಡಬೇಕು? ಆಗ ಹೇಳ್ತಾನೆ ಭಗವಂತ, ಎಲ್ಲವೂ ಪ್ರಕೃತಿಯಿಂದ ನಡೀತಾ ಇದೆ, ಆ ಪ್ರಕೃತಿ ಅನ್ನೋದೇ ತನ್ನ ಕೆಲಸವನ್ನು ತಾನು ಮಾಡ್ತಾ ಇದೆ. ಹೀಗಿದ್ದಾಗ ನಿಗ್ರಹ ಕಿಂ ಕರಿಷ್ಯತಿ, ನೀನು ಸುಮ್ಮನೆ ಕೂತ್ರೆ ಅದರಿಂದ ಏನು ತಾನೇ ಸಾಧಿಸ್ತೀಯ? ಇನ್ನು ಮುಂದಿನ ಶ್ಲೋಕಗಳಲ್ಲಿ ಹೇಳ್ತಾನೆ, ನೀನು ಏನೂ ಮಾಡದೆ ಸುಮ್ಮನೆ ಕೂತಿದ್ರೆ ನಿನ್ನ ಶರೀರವನ್ನು ಇಟ್ಕೊಳ್ಳೋದಕ್ಕೋಸ್ಕರ ಬೇಕಾದಂತಹ ಕೆಲಸಗಳನ್ನು ನೀನು ಮಾಡಲಿಕ್ಕೆ ಆಗೋದಿಲ್ಲ. ಬದುಕಿರೋದೇ ಕಷ್ಟವಾಗಿ ಬಿಡುತ್ತಲ್ಲ, ಆದರೆ ಮನುಷ್ಯ ಜನ್ಮವನ್ನು ಸುಮ್ಮನೆ ವೃಥ ಕಳ್ಕೋಬಾರ್ದು. ಭಕ್ತಿ ಸಾಧನೆಯನ್ನು ಮಾಡಿ ಭಕ್ತಿ ಜ್ಞಾನವೆಲ್ಲ ಬಂದಾಗ ಭಗವಂತ ನೀನು ನನ್ನ ಹತ್ರ ಬರಬಹುದು ಅಂತ ಸೂಚನೆ ಕೊಟ್ಟಾಗ ದೇಹತ್ಯಾಗ ಮಾಡಬೇಕೇ ಹೊರತು ಅಜ್ಞಾನದಿಂದ ದೇಹತ್ಯಾಗವನ್ನು ಮಾಡಿಬಿಟ್ಟರೆ, ಸುಮ್ಮನೆ ನಾನು ಉಪವಾಸ ಮಾಡ್ತಾ ಇದ್ದೇನೆ, ಯೋಗ ಮಾಡ್ತಾ ಇದ್ದೇನೆ ಅಂತ ಹೇಳಿ ಅಕಾಲದಲ್ಲಿ ದೇಹವನ್ನು ತ್ಯಾಗ ಮಾಡಿಬಿಟ್ಟರೆ ಅದರಿಂದ ಮೋಕ್ಷ ಪ್ರಾಪ್ತಿ ಖಂಡಿತ ಆಗೋದಿಲ್ಲ. ಹೀಗಾಗಿ ಎಲ್ಲ ಭೂತಗಳು, ಪ್ರಕೃತಿಯೂ ಕೂಡ ತನ್ನ ಕೆಲಸವನ್ನು ತಾನು ಮಾಡ್ತಾ ಇರಬೇಕಾದ್ರೆ ಸುಮ್ಮನೆ ಕೂತು ನೀನು ಏನೂ ಸಾಧಿಸಲಿಕ್ಕೆ ಸಾಧ್ಯವಿಲ್ಲ. ಕೆಲಸವನ್ನು ಮಾಡಬೇಕು, ಆದರೆ ಕೆಲಸದ ಫಲದ ಬಗ್ಗೆ ಮಾತ್ರ ಆಸೆ ಪಡಬಾರದು. ಆ ರೀತಿ ಮಾಡಿದರೆ ಮೋಕ್ಷ ಸಾಧ್ಯ. ಇಲ್ಲ, ಫಲಕ್ಕೆ ಆಸೆ ಪಟ್ಕೊಂಡೇ ಕೆಲಸ ಮಾಡ್ತಾ ಇರ್ತೀನಿ ಅಂದರೆ ನಿತ್ಯ ಸಂಸಾರದಲ್ಲಿ ಹೋಗಿ ಬಂದು ಮಾಡ್ತಾನೆ ಇರ್ತೇವೆ, ಮುಕ್ತಿ ಅನ್ನೋದು ನಮಗೆ ಇರೋದೇ ಇಲ್ಲ. ಇಂದು ಶ್ರೀ ವಿಶ್ವಾವಸು ನಾಮ ಸಂವತ್ಸರೇ ದಕ್ಷಿಣಾಯನ ಹೇಮಂತರದ ಮಾರ್ಗಶಿರ ಮಾಸೆ ಕೃಷ್ಣ ಪಕ್ಷೆ. ಇಂದು 8ನೇ ತಾರೀಕು ಸೋಮವಾರ, ಚತುರ್ಥಿ ತಿಥಿ ಮತ್ತು ಇಂದು ಪುನರ್ವಸು ನಕ್ಷತ್ರ. ಇಂದಿನ ಭವಿಷ್ಯವನ್ನು ಎಲ್ಲ ರಾಶಿಗಳಿಗೂ ನೋಡೋಣ. ಪುನರ್ವಸು ನಕ್ಷತ್ರದ ಅಧಿಪತಿ ಗುರು. ಆದ್ದರಿಂದ ಇವತ್ತು ಎಲ್ಲರಿಗೂ ಬಹಳ ಒಳ್ಳೆಯದು ಮಾಡಬೇಕು, ನಾನು ಬಹಳ ಉತ್ತಮವಾದಂತಹ ಮನುಷ್ಯ ಅಥವಾ ನಾನು ಉತ್ತಮವಾದಂತಹ ಹೆಣ್ಣು ಅನ್ನೋದು ಭಾವನೆಗಳು ಇವತ್ತು ಎಲ್ರಿಗೂ ಇರುತ್ತೆ. ಸಾರ್ಥಕತೆ ಮನಸ್ಸಿನಲ್ಲಿ ಇರುತ್ತೆ. ಮೇಷರಾಶಿಯವರಿಗೆ ನಿಮ್ಮ ತಾಯಿಯ ಆರೋಗ್ಯ, ಮನಸ್ಸಿನ ನೆಮ್ಮದಿ ಹಾಗೂ ಮನೆಯಲ್ಲಿ ಒಳಗಿರುವಂತಹ ಜನರುಗಳ ನಿಜವಾದಂತಹ ಒಂದು ಪ್ರೇಮ ಪ್ರೀತಿ ಇವುಗಳ ಬಗ್ಗೆ ಇವತ್ತು ಹೆಚ್ಚಿನ ಗಮನವನ್ನು ನೀವು ಕೊಡಬೇಕಾಗುತ್ತೆ. ವೃಷಭ ರಾಶಿಯವರಿಗೆ ಸಾಮಾಜಿಕ ಚಟುವಟಿಕೆಗಳು, ಅಕ್ಕಪಕ್ಕದವರು ಹಾಗೂ ನಿಮ್ಮ ಸಹೋದರ ಸಹೋದರಿಯರು ಇವುಗಳ ಬಗ್ಗೆ ಇವತ್ತು ನೀವು ಹೆಚ್ಚಿನ ಗಮನವನ್ನು ಕೊಡ್ತೀರಿ. ಆತ್ಮವಿಶ್ವಾಸ ಚೆನ್ನಾಗಿದೆ. ಮಾಸ್ ಮೀಡಿಯಾ, ಕಮ್ಯುನಿಕೇಷನ್, ಜರ್ನಲಿಸಂ ಇತ್ಯಾದಿಗಳಲ್ಲಿ ಇರೋರಿಗೆ ಇಂದು ಅತ್ಯುತ್ತಮವಾದಂತಹ ದಿವಸ. ಮಿಥುನ ರಾಶಿಯವರಿಗೆ ನಿಮ್ಮ ಮನೆಯಲ್ಲಿ ನೆಮ್ಮದಿ, ಸಂಸಾರದಲ್ಲಿ ಇವತ್ತು ಸ್ವಲ್ಪ ಆಸ್ಪೇಷಿಯಸ್ ಸೆರೆಮನೀಸ್ ಅಥವಾ ಮುಖ್ಯವಾದಂತಹ ಕೆಲವು ಪೂಜಾರ್ಹವಾದಂತಹ ಕ್ಷಣಗಳನ್ನು ನೀವು ನೋಡಬಹುದು. ಕರ್ಕ ರಾಶಿಯವರಿಗೆ ಇಂದು ನಿಮ್ಮ ರಾಶಿಯಲ್ಲಿ ಚಂದ್ರ ಇರೋದ್ರಿಂದ ಹಿಂದಿನ 2-3 ದಿನಗಳಲ್ಲಿದ್ದಂತಹ ಮನಸ್ಸಿನ ವೇದನೆಗಳೆಲ್ಲ ಬಗೆಹರಿಯುತ್ತೆ. ಸಿಂಹ ರಾಶಿಯವರಿಗೆ ಕ್ಲಿಷ್ಟಕರವಾದಂತಹ ದಿವಸ, ಮುಖ್ಯವಾದಂತಹ ನಿರ್ಧಾರಗಳು ಇವತ್ತು ಬೇಡ. ದೊಡ್ಡ ಹುದ್ದೆಗಳು ಇತ್ಯಾದಿಗಳಲ್ಲಿ ಇರೋರಿಗಂತೂ ಇಂದು ಸ್ವಲ್ಪ ಕಷ್ಟವೇ ಜಾಸ್ತಿ. ಕನ್ಯಾ ರಾಶಿಯವರಿಗೆ ಉತ್ತಮವಾದಂತಹ ದಿವಸ, ಇಷ್ಟಾರ್ಥ ಸಿದ್ಧಿ, ಮನಸ್ಸಿಗೆ ನೆಮ್ಮದಿ, ಗುಂಪುಗಳಿಂದ ಇವತ್ತು ನಿಮಗೆ ಯಶಸ್ಸು. ತುಲಾ ರಾಶಿಯವರಿಗೆ ಕಾರ್ಯಕ್ಷೇತ್ರದ ಜವಾಬ್ದಾರಿಗಳು ಇವತ್ತು ನಿಮ್ಮನ್ನು ಕಾಡಬಹುದು. ಮನೆ ಮತ್ತು ಕಾರ್ಯಕ್ಷೇತ್ರ ಇವುಗಳನ್ನು ನೀವು ಸಮತೋಲನ ಮಾಡಿಕೊಂಡು ಹೋಗೋದ್ರಲ್ಲಿ ನಿಮಗೆ ಸ್ವಲ್ಪ ಕಷ್ಟವಾಗಬಹುದು. ವೃಶ್ಚಿಕ ರಾಶಿಯವರಿಗೆ ಭಾಗ್ಯೋದಯವಾಗುತ್ತೆ, ಮನಸ್ಸಿಗೆ ನೆಮ್ಮದಿ. ಹಿರಿಯರ ಆಶೀರ್ವಾದವಿಲ್ಲದೆ ಯಾವುದೇ ಭಾಗ್ಯವು ಕೆಲಸ ಮಾಡೋದಿಲ್ಲ. ಹಾಗಾಗಿ ಹಿರಿಯರ ಮತ್ತು ಭಗವಂತನ ಆಶೀರ್ವಾದವನ್ನು ಪಡೆಯೋದನ್ನು ಇವತ್ತು ಮರಿಬೇಡಿ. ಧನು ರಾಶಿಯವರಿಗೆ ಕ್ಲಿಷ್ಟಕರವಾದಂತಹ ದಿವಸ, ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ. ನಿಮ್ಮ ಪ್ರೀತಿ ಪಾತ್ರರಿಂದ ಕೂಡ ಸಹಕಾರ ಇವತ್ತು ಕಾಣೋದಿಲ್ಲ, ಸ್ವಲ್ಪ ವೇದನೆ ಇರುತ್ತೆ. ಮೆಡಿಟೇಷನ್ ಇತ್ಯಾದಿಗಳನ್ನು ಮಾಡಿ ದಿನವನ್ನು ಕಳೆದು ಬಿಡಬೇಕು. ಕುಂಭರಾಶಿಯವರಿಗೆ ಉತ್ತಮವಾದಂತಹ ದಿವಸ, ಎಲ್ಲ ರೀತಿಯಿಂದ ಸಹಕಾರ ಪ್ರಾಪ್ತಿ, ಎಲ್ಲ ಕಡೆಯಿಂದ ಸಹಕಾರ ಪ್ರಾಪ್ತಿ, ಅತ್ಯುತ್ತಮವಾದಂತಹ ನೆಮ್ಮದಿ. ಮೀನರಾಶಿಯವರಿಗೆ ಇಂದು ಸ್ವಲ್ಪ ಕ್ಲಿಷ್ಟಕರವಾದಂತಹ ದಿವಸ, ಮನಸ್ಸಿಗೆ ಅಷ್ಟೊಂದು ನೆಮ್ಮದಿ ಇರೋದಿಲ್ಲ. ಆದರೂ ಕೂಡ ನಿಮ್ಮ ಬುದ್ಧಿವಂತಿಕೆಯಿಂದ ನೀವು ಅನೇಕ ವಿಷಯಗಳನ್ನು ಇವತ್ತು ಸಾಧಿಸಬಹುದು. ಪುನಃ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ಕೂಡ ಗೀತಾ ಶ್ಲೋಕಗಳ ಮನನ, ಶ್ರವಣ, ಪಠಣ, ಲೇಖನವನ್ನು ಮಾಡ್ತಾ ಇರಿ. ಎಲ್ಲರಿಗೂ ಶುಭ ಮಸ್ತು. ಶ್ರೀಕೃಷ್ಣ ಜಯತೆ.